ನಲ್ಮೆಯ ವಿದ್ಯಾರ್ಥಿಗಳೇ, 8ನೇ ತರಗತಿ ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಇತಿಹಾಸ ವಿಭಾಗದ ಅಧ್ಯಾಯವಾದ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರಲ್ಲಿ ಚೋಳರ ಸ್ಥಾಪಕ, ಚೋಳರ ಪ್ರಸಿದ್ಧ ರಾಜರುಗಳು, ಚೋಳರ ಆಡಳಿತ ವ್ಯವಸ್ಥೆ, ಚೋಳರ ಕಲೆಗೆ ನೀಡಿದಂತಹ ಕೊಡುಗೆ, ಚೋಳರು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ, ಚೋಳರ ಆಡಳಿತದ ಅವಧಿಯಲ್ಲಿ ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ನಾವು ಚೋಳರು ಶಿಕ್ಷಣಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದರು ಎನ್ನುವಂತಹ ಅಂಶಗಳನ್ನು ನಾವು ಇಂದು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಚೋಳರು ವಿದ್ಯೆಗೆ ಪ್ರೋತ್ಸಾಹವನ್ನು ನೀಡಲು ಅನೇಕ ಅಗ್ರಹಾರಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಚೋಳರ ಕೊಡುಗೆಗಳು, ಈ ಚೋಳರ ಕೊಡುಗೆಗಳಲ್ಲಿ ಬಹಳ ಪ್ರಮುಖವಾಗಿ ಅಭ್ಯಾಸ ಮಾಡುವಂಥದ್ದು ನಾವು ಯಾವುದು? ಶಿಕ್ಷಣ ಕ್ಷೇತ್ರಕ್ಕೆ. ಶಿಕ್ಷಣಕ್ಕೆ ಅವರು ಯಾವ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ರು? ವಿದ್ಯೆ ಅಥವಾ ಶಿಕ್ಷಣಕ್ಕೆ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಆ ಕಾರಣದಿಂದಾಗಿ ಅಗ್ರಹಾರಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಉತ್ತರ ಮೇರು ಅಗ್ರಹಾರ, ಈ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಉತ್ತರ ಮೇರೂರು ಎಂಬತಕ್ಕಂತಹ ಒಂದು ಅಗ್ರಹಾರ, ಉತ್ತರ ಮೇರೂರು ಎನ್ನುವಂತಹ ಅಗ್ರಹಾರ ತುಂಬಾ ಪ್ರಸಿದ್ಧವಾಗಿದೆ. ನಾವು ಕಳೆದ ಅವಧಿಯಲ್ಲಿ ತಿಳ್ಕೊಂಡಿದ್ವಿ, ದೇವಾಲಯಗಳು ಅಂದಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರಗಳಾಗಿದ್ದವು. ಅಷ್ಟೇ ಅಲ್ಲ, ಇವತ್ತು ಆಗಿನ ಕಾಲದಲ್ಲಿ ದೇವಾಲಯಗಳು ವಿದ್ಯಾ ಕೇಂದ್ರಗಳಾಗಿದ್ದವು. ಇವು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರಗಳು ಕೂಡ ಆಗಿದ್ವು ಅಂತೇಳಿ ದೇವಾಲಯಗಳು ಕೂಡ ಅವತ್ತು ಚೋಳರ ಅವಧಿಯಲ್ಲಿ ದೇವಾಲಯಗಳು ಕೂಡ ಅವತ್ತು ಧಾರ್ಮಿಕ ಚಟುವಟಿಕೆ ಕೇಂದ್ರಗಳು ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಇವತ್ತಿಗೂ ಕೂಡ ಅನೇಕ, ಅಂದ್ರೆ ಬಹಳ ಚೋಳರ ಕಾಲದಿಂದ ನಾವು ಇಲ್ಲಿಯವರೆಗೂ ಗಮನಿಸ್ತಾ ಬಂದ್ರೆ, ಅಂದು ದೇವಾಲಯಗಳಲ್ಲಿ ಸ್ಥಾಪನೆಯಾದಂತಹ ಈ ವಿದ್ಯೆ ನೀಡುವಂತಹ ಶಿಕ್ಷಣದ ವ್ಯವಸ್ಥೆ ಇಂದು ಮಠಮಾನ್ಯಗಳು, ಸರ್ಕಾರಗಳು ಶಿಕ್ಷಣವನ್ನು ನೀಡುವಂತಹ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಚೋಳರ ಕೊಡುಗೆಗಳಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯ ಕೊಡುಗೆಯನ್ನ ಚೋಳರು ನೀಡಿದ್ದರು? ಚೋಳರು ವಿದ್ಯೆಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅನೇಕ ಅಗ್ರಹಾರಗಳನ್ನ ಸ್ಥಾಪಿಸಿದರು. ಅದರಲ್ಲಿ ಪ್ರಮುಖವಾದಂತಹ ಅಗ್ರಹಾರ ಯಾವುದು, ಪ್ರಸಿದ್ಧವಾದ ಅಗ್ರಹಾರ ಯಾವುದಂದ್ರೆ ಉತ್ತರ ಮೇರೂರು ಎನ್ನುವಂತ ಒಂದು ಅಗ್ರಹಾರ ತುಂಬಾ ಪ್ರಸಿದ್ಧವಾದದ್ದು. ಆಗಿನ ದೇವಾಲಯಗಳು ಕೂಡ, ಅಂದಿನ ದೇವಾಲಯಗಳು ಕೂಡ ಏನಾಗಿತ್ತು ಅಂದ್ರೆ, ದೇವಾಲಯಗಳು ಕೂಡ ಅಂದು ವಿದ್ಯಾ ಕೇಂದ್ರಗಳಾಗಿವೆ. ದೇವಾಲಯಗಳು ಕೂಡ ವಿದ್ಯಾ ಕೇಂದ್ರಗಳಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಉತ್ತರ ಮೇರೂರು ಶಾಸನದಲ್ಲಿ ನಾವು ಇದನ್ನು ತಿಳ್ಕೊಳ್ಬಹುದು. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಚೋಳರು ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂದ್ರೆ, ತಮಿಳು ಸಾಹಿತ್ಯದ ಸರ್ವತೋಮುಖವಾದಂತಹ ಪ್ರಗತಿಯ ಕಾಲ ಚೋಳರ ಕಾಲ. ಕಂಬ ಎಂಬತಕ್ಕಂಥ ಕವಿ ರಚಿಸಿದಂತಹ ರಾಮಾಯಣ, ಸೆಕ್ಯುಲರ್ ಎಂಬತಕ್ಕಂತಹವನು ರಚಿಸಿರ್ತಕ್ಕಂತಹ ಪೆರಿಯ ಪುರಾಣ, ತಿರುವಕ್ಕ ದೇವನ ಜೀವಕ ಚಿಂತಾಮಣಿ ಮುಂತಾದವುಗಳು ಕೂಡ ಪ್ರಮುಖವಾದಂತಹ ಅಂಶಗಳಿಗೆ ಆಗಿವೆ. ಸಾಹಿತ್ಯಕ್ಕೆ, ಚೋಳರು ಸಾಹಿತ್ಯಕ್ಕೆ ಯಾವ ಕೊಡುಗೆಗಳನ್ನ ನೀಡಿದ್ದಾರೆ ಅಂದ್ರೆ, ಅವತ್ತು ತಮಿಳು ಸಾಹಿತ್ಯ, ಚೋಳರ ಕಾಲದಲ್ಲಿ ತಮಿಳು ಸಾಹಿತ್ಯ ಎನ್ನುವಂಥದ್ದು ತುಂಬಾ ಸರ್ವತೋಮುಖವಾದ ಬೆಳವಣಿಗೆಯನ್ನ ಕಾಣ್ತು. ಕಂಬ ಎಂಬತಕ್ಕಂಥವನು ರಾಮಾಯಣವನ್ನ ತಮಿಳಿನಲ್ಲಿ ರಚನೆ ಮಾಡಿದ್ದಾನೆ. ರಾಮಾಯಣ, ಕಂಬ ಎನ್ನುವಂತಹ ಕವಿಯು ಕಂಬ ರಾಮಾಯಣ ಅಂತ ಪ್ರಸಿದ್ಧವಾಗಿದೆ. ಇದು ತಮಿಳಿನಲ್ಲಿ ರಚನೆಯಾಗಿರುವಂಥದ್ದು. ಹಾಗೆಯೇ ಸೆಕ್ಯುಲರ್ ಎಂಬತಕ್ಕಂತಹ ಕವಿ ರಚಿಸಿದಂತಹ ಪೆರಿಯ ಪುರಾಣ, ಪೆರಿಯ ಪುರಾಣ, ಹೀಗೆ
ಚೋಳರ ಕಾಲದಲ್ಲಿ ತಮಿಳು ಸಾಹಿತ್ಯ ತುಂಬಾ ಸರ್ವತೋಮುಖವಾಗಿ ಬೆಳವಣಿಗೆಯಾಗಿದ್ದನ್ನು ನಾವು ನೋಡಬಹುದು. ಇದರಲ್ಲಿ ಮತ್ತೆ ತಿರುಕ್ಕದೇವ ಎಂಬತಕ್ಕಂಥ ಜೀವಕ ಚಿಂತಾಮಣಿ, ತಿರುಕ್ಕದೇವ, ಈ ತಿರುಕ್ಕದೇವ ಎನ್ನುವ ಕವಿಯ ಜೀವಿಕ ಚಿಂತಾಮಣಿ ವಿದ್ಯಾರ್ಥಿಗಳೇ, ಈ ಒಂದು ಚೋಳರ ಕಾಲದಲ್ಲಿ ಸಾಹಿತ್ಯ ತುಂಬ ಬೆಳವಣಿಗೆ ಆಯಿತು. ಅವರು ತುಂಬ ಪ್ರೋತ್ಸಾಹವನ್ನು ನೀಡಿದ್ರು ಎನ್ನುವಂಥ ಅಂಶಗಳನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಮತ್ತೊಮ್ಮೆ ಹೇಳಿದರೆ ತಮಿಳು ಸಾಹಿತ್ಯ ಚೋಳರ ಅವಧಿಯಲ್ಲಿ ಸರ್ವತೋಮುಖ ಪ್ರಗತಿಯನ್ನ ಕಂಡಿತ್ತು. ಚೋಳರ ಆಡಳಿತದಲ್ಲಿ ಕಂಬ ಎನ್ನುವ ಕವಿಯು ರಾಮಾಯಣವನ್ನು ರಚಿಸಿದ, ಸೆಕ್ಯುಲರ್ ಎಂಬ ಕವಿಯು ಪೆರಿಯ ಪುರಾಣವನ್ನು, ತಿರುಕ್ಕದೇವ ಎಂಬ ಕವಿಯು ಜೀವಕ ಚಿಂತಾಮಣಿ ಎನ್ನುವಂತಹ ಕೃತಿಗಳನ್ನು ರಚನೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತೇಳಿ. ಹೀಗೆ ಚೋಳರು ಸಾಹಿತ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ತಮ್ಮದೇ ಆದಂತಹ ಪ್ರೋತ್ಸಾಹವನ್ನು, ಕೊಡುಗೆಯನ್ನು ನೀಡಿದ್ರು ಎನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಇದರ ಜೊತೆಯಾಗಿ ಅಭ್ಯಾಸ ಮಾಡುವಂಥದ್ದು ದ್ವಾರ ಸಮುದ್ರದ ಹೊಯ್ಸಳರು. ಈಗ ಚೋಳರ ನಂತರ ದಕ್ಷಿಣ ಭಾರತವನ್ನ, ಅದನ್ನು ವಿಶೇಷವಾಗಿ ಕರ್ನಾಟಕವನ್ನ ಆಡಳಿತ ಮಾಡಿದಂತಹ ಒಂದು ರಾಜಮನೆತನ ದ್ವಾರ ಸಮುದ್ರದ ಹೊಯ್ಸಳರು. ಸಾಮಾನ್ಯ ಶಕೆ 984ರಿಂದ 1346ರವರೆಗೆ. ಈಗ ನಾವು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಹಾಗಾದರೆ ದ್ವಾರ ಸಮುದ್ರದ ಹೊಯ್ಸಳರು ಸಾಮಾನ್ಯ ಶಕೆ ದ್ವಾರ ಸಮುದ್ರದ ಹೊಯ್ಸಳರು, ಈ ದ್ವಾರ ಸಮುದ್ರದ ಹೊಯ್ಸಳರು ಸಾಮಾನ್ಯ ಶಕೆ 984ರಿಂದ ಆಡಳಿತವನ್ನು ಆರಂಭ ಮಾಡಿ 1346ರವರೆಗೆ ಆಡಳಿತವನ್ನು ಮಾಡಿದರು. ಹೀಗೆ ಚಾಲುಕ್ಯರು ಕ್ಷೀಣಿಸಿದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದಂಥವ್ರು ಯಾರಪ್ಪ ಅಂದರೆ ಹೊಯ್ಸಳರು. ಇವತ್ತಿಯೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆಯೂರು, ಈಗಿನ ಅಂಗಡಿ ಅಂತ ಹೇಳಿ ಆ ಹಳ್ಳಿಯ ಬಳಿ ಇವತ್ತಿಯೂ ಕೂಡ ಇದೆ. ಚಿಕ್ಕಮಗಳೂರು ಜಿಲ್ಲೆ, ಈ ಚಿಕ್ಕಮಗಳೂರು ಜಿಲ್ಲೆಯ ಸೊಸೆಯೂರು ಅಂತೇಳಿ, ಸೊಸೆಯೂರು ಅಂದ್ರೆ ಇವತ್ತು ಅದನ್ನು ನಾವು ಅಂಗಡಿ ಗ್ರಾಮ ಅಂತ ಹೇಳಿ ಕರಿತೇವೆ. ಅಂಗಡಿ ಗ್ರಾಮ. ಚಾಲುಕ್ಯರ ಪತನ ಹೊಂದಿದ ನಂತರ ಕರ್ನಾಟಕದಲ್ಲಿ ಆಡಳಿತವನ್ನು ಆರಂಭ ಮಾಡಿದವರು ದ್ವಾರ ಸಮುದ್ರದ ಹೊಯ್ಸಳರು. ಇವತ್ತಿಯೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಸೊಸೆಯೂರು ಅಂದರೆ ಅಂಗಡಿ ಎನ್ನುವಂತಹ ಒಂದು ಹಳ್ಳಿ ಇದೆ. ಅಲ್ಲಿಂದ ಇವರು ತಮ್ಮ ಆಡಳಿತವನ್ನು ಆರಂಭ ಮಾಡ್ತಾರೆ. ಹೇಗೆ ಈ ಮನೆತನದ ಮೂಲ ಪುರುಷ ನೋಡಿ, ದ್ವಾರ ಸಮುದ್ರದ ಹೊಯ್ಸಳರ ಮೂಲ ಪುರುಷ ಸಳ, ಮೂಲ ಪುರುಷ. ಹಾಗಾದ್ರೆ ಹೊಯ್ಸಳರ ಮೂಲ ಪುರುಷ ಯಾರು? ಸಳ. ಹಾಗಾದ್ರೆ ಈ ರೀತಿ ಹೆಸರು ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಮನೆತನದ ಮೂಲ ಪುರುಷ ಸಳನು ಜೈನ ಮುನಿಯ ಸುದತ್ತ ಇರತಕ್ಕಂಥ ಜೈನ ಮುನಿಯ ಆದೇಶದಂತೆ ಹುಲಿಯೊಡನೆ ಕಾದಾಡಿದ, ಅದನ್ನ ಕೊಂದ ಹೊಯ್ಸಳ ಅಂತೇಳಿ ಅನಿಸಿಕೊಂಡ. ಹೀಗೆ ಈ ಒಂದು ಹೊಯ್ಸಳರ ಒಂದು ಆಡಳಿತ ಈ ರೀತಿಯಾಗಿ ಆರಂಭ ಆಯಿತು. ಹೀಗೆ ಆ ಒಂದು ಸಂತತಿ ಈ ಹೆಸರು ಬಂತು. ಹೇಗೆ ಸಳ ಇರತಕ್ಕಂತಹ ಹೊಯ್ಸಳರ ಮೂಲ ಪುರುಷ ಜೈನ ಮುನಿಯಾಗಿರ್ತಕ್ಕಂಥ ಸುದತ್ತನ ಆದೇಶದಿಂದ ಹೊಯ್ಸಳ ಅಂದ್ರೆ ಹೋಗಿ ಕೊಲ್ಲು ಎನ್ನುವಂತಹ ಒಂದು ಅರ್ಥ, ಹುಲಿಯನ್ನು ಕೊಂದ ಕಾರಣಕ್ಕಾಗಿ ಹೊಯ್ಸಳರು ಎನ್ನುವಂತಹ ನಾಮಾಂಕಿತವನ್ನು ಪಡ್ಕೊಳ್ತಾರೆ. ಹೀಗೆ ದ್ವಾರ ಸಮುದ್ರ ಅಂದ್ರೆ ಇಂದಿನ ಹಳೇಬೀಡು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಬಹಳ ವಿಶೇಷವಾದಂತಹ ಪ್ರವಾಸಿಗರ ತಾಣ ಹಳೇಬೀಡು. ಹೀಗೆ ಹೊಯ್ಸಳರು ಕಲೆ, ಸಾಹಿತ್ಯ, ಶಿಕ್ಷಣ, ವಾಸ್ತುಶಿಲ್ಪ, ನೀರಾವರಿ ಇವೆಲ್ಲವೂ ಕೂಡ ವಿಶೇಷವಾಗಿ ಕೊಡುಗೆಗಳನ್ನು ನೀಡಿದ್ರು. ಹಾಗಾದ್ರೆ ನೃಪಕಾಮ, ಎರೆಯಂಗ, ಬಲ್ಲಾಳರ ನಂತರ ಹೊಯ್ಸಳರ ಪ್ರಮುಖ ರಾಜನಾದಂಥವನು ವಿಷ್ಣುವರ್ಧನ ಅಂತೀವಿ. ನಾವಿಲ್ಲಿ 3 ವ್ಯಕ್ತಿಗಳನ್ನು ಕಾಣ್ತೇವೆ. ನೃಪಕಾಮ ಯಾರು? ನೃಪಕಾಮನ ನಂತರ ಅಧಿಕಾರಕ್ಕೆ ಬಂದಂಥವನು ಯಾರಪ್ಪ ಅಂದ್ರೆ ಎರೆಯಂಗ ಮತ್ತು ಬಲ್ಲಾಳ. ಎರೆಯಂಗ
ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಈಗ ಬಲ್ಲಾಳ. ಈ ಬಲ್ಲಾಳ ನಂತರ ಬಂದಂತವನೇ ವಿಷ್ಣುವರ್ಧನ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಪ್ರಮುಖ ರಾಜನಾಗಿರ್ತಕ್ಕಂಥ ವಿಷ್ಣುವರ್ಧನನ ಬಗ್ಗೆ ಇಲ್ಲಿ ತಿಳಿದುಕೊಳ್ಳಬಹುದು. ನೋಡಿ, ಸಳ ಮೂಲ ಪುರುಷ, ನಂತರ ನೃಪಕಾಮ, ಎರೆಯಂಗ, ಬಲ್ಲಾಳನ ನಂತರ ಪ್ರಮುಖ ರಾಜನಾದಂಥವನು ವಿಷ್ಣುವರ್ಧನ. ಈ ವಂಶದ ಶ್ರೇಷ್ಠ ದೊರೆ ಆದಂಥವನು ವಿಷ್ಣುವರ್ಧನ. ಇವನು ಚೋಳರಿಂದ ಗಂಗವಾಡಿಯನ್ನ ಗೆದ್ದುಕೊಂಡ. ಆ ಕಾರಣಕ್ಕಾಗಿ ವಿಷ್ಣುವರ್ಧನಿಗೆ ತಲಕಾಡುಗೊಂಡ ಈ ತಲಕಾಡುಗೊಂಡ ಎನ್ನುವಂತಹ ಬಿರುದು ಇತ್ತು. ಯಾಕಪ್ಪ ಅಂದ್ರೆ ಚೋಳರನ್ನ ಸೋಲಿಸಿ ಈ ತಲಕಾಡನ್ನ ವಶಪಡಿಸಿಕೊಂಡು ಗಂಗವಾಡಿ ಅಂದ್ರೆ ತಲಕಾಡನ್ನ ನಾವು ಅವತ್ತು ಗಂಗವಾಡಿ ರಾಜ್ಯ ಅಂತ ಹೇಳಿ ಕರೀತಾ ಇದ್ವಿ. ಹೀಗೆ ಚೋಳರನ್ನ ಸೋಲಿಸಿ ತಲಕಾಡನ್ನ ಅಥವಾ ಗಂಗವಾಡಿಯನ್ನ ಗೆದ್ದ ಕಾರಣಕ್ಕಾಗಿ ವಿಷ್ಣುವರ್ಧನನಿಗೆ ನಾವು ತಲಕಾಡುಗೊಂಡ ಎನ್ನುವಂತಹ ಬಿರುದು. ಈ ಬಿರುದನ್ನ ವಿಷ್ಣುವರ್ಧನ ಪಡೆದುಕೊಂಡ. ವಿಷ್ಣುವರ್ಧನ ಹೊಯ್ಸಳರ ಸಂತತಿಯ ಒಬ್ಬ ಶ್ರೇಷ್ಠ ರಾಜನಾಗಿದ್ದ ಅಂತೇಳಿ. ಹೀಗೆ ಈ ವಿಜಯದ ಯಾವಾಗ ವಿಷ್ಣುವರ್ಧನ ಚೋಳರಿಂದ ಗಂಗವಾಡಿಯನ್ನ ವಶಪಡಿಸಿಕೊಂಡು ಆಗ ಅವನಿಗೆ ಬಿರುದು ಬಂತು. ಏನಂತ ಬಂತು? ತಲಕಾಡುಗೊಂಡ. ಈ ಒಂದು ಚೋಳರಿಂದ ಗಂಗವಾಡಿಯನ್ನ ವಶಪಡಿಸಿಕೊಂಡ ಕಾರಣಕ್ಕಾಗಿ ಅವರು ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಇಂದಿಗೂ ಕೂಡ ನಾವು ಗಮನಿಸಬಹುದು, ನೋಡಬಹುದು. ಕೀರ್ತಿ ನಾರಾಯಣ ಎನ್ನುವಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡಬಹುದು. ತಲಕಾಡಿನಲ್ಲಿ ಇಲ್ಲಿ ಕೀರ್ತಿ ನಾರಾಯಣ ಎನ್ನುವಂಥ ಒಂದು ಕೀರ್ತಿ ನಾರಾಯಣ. ಹಾಗೆಯೇ ಬೇಲೂರಿನಲ್ಲಿ ಒಂದು ದೇವಾಲಯವನ್ನು ಕಟ್ತಾರೆ. ಬೇಲೂರು ವಿಜಯನಾರಾಯಣ. ವಿದ್ಯಾರ್ಥಿಗಳೇ, ವಿಷ್ಣುವರ್ಧನ ಚೋಳರನ್ನ ಸೋಲಿಸಿ ಗಂಗವಾಡಿಯನ್ನು ಗೆದ್ದ ಕಾರಣಕ್ಕಾಗಿ ತಲಕಾಡುಗೊಂಡ ಎನ್ನುವಂತಹ ಬಿರುದು ಬಂತು. ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ಎನ್ನುವ ದೇವಾಲಯವನ್ನು, ಬೇಲೂರಿನಲ್ಲಿ ವಿಜಯನಾರಾಯಣ ಅಥವಾ ಚನ್ನಕೇಶವ ದೇವಾಲಯವನ್ನ ವಿಷ್ಣುವರ್ಧನ ಕಟ್ಟಿಸಿದ. ರಾಜ್ಯವನ್ನು ವಿಸ್ತರಿಸಲು ತುಂಬಾ ಪ್ರಯತ್ನ ಮಾಡಿ ಕೊನೆಗೆ 6ನೇ ವಿಕ್ರಮಾದಿತ್ಯ ಇಲ್ಲಿ ಸೋಲುವನ್ನ ಕಾಣ್ತಾನೆ ಅಂತೇಳಿ ರಾಜ್ಯವನ್ನ ತುಂಬಾ ವಿಸ್ತಾರ ಮಾಡ್ತಾ ಹೋಗ್ತಾನೆ. ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಕೊನೆಗೆ ಅವನು ಹೊಯ್ಸಳರಿಂದ ಸೋಲನ್ನ ಕೊಡಬೇಕಾಗುತ್ತೆ. ರಾಮಾನುಜಾಚಾರ್ಯ ಹೀಗೆ 6ನೇ ವಿಕ್ರಮಾದಿತ್ಯನ ನಂತರ ಹೊಯ್ಸಳರ ವಂಶ ಅವನತಿಯನ್ನ ಹೊಂದಿತ್ತು. ವಿಷ್ಣುವರ್ಧನ ತುಂಬಾ ಪ್ರಸಿದ್ಧನಾದಂತಹ ರಾಜ. ಈಗ ನಂತರ ಬಂದಂತಹ ರಾಜರುಗಳು ಅಸಮರ್ಥರಾಗಿರುವ ಕಾರಣಕ್ಕಾಗಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಎಂತಕ್ಕಂಥವನು ಈ ಒಂದು ಹೊಯ್ಸಳರ ಸಂತತಿಗೆ ಅವನು ಪತನಕ್ಕೆ ಕಾರಣ ಆದ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವವನ್ನು ಚೋಳರ ರಾಜ್ಯದಲ್ಲಿ ಅದನ್ನು ಪ್ರಚಾರ ಮಾಡಲಾಗಿದೆ. ಬಿಟ್ಟಿದೇವ, ವಿಷ್ಣುವರ್ಧನಿಗಿದ್ದಂಥ ಮತ್ತೊಂದು ಹೆಸರೇನು? ಬಿಟ್ಟಿದೇವ ಅಂತ ಕರೀತಾ ಇದ್ರು. ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ. ಆಗ ಅವನ ಆಶಯವನ್ನು ಬಂದು ಪಡ್ಕೊಳ್ತಾನೆ. ಹೀಗೆ 3ನೇ ಬಲ್ಲಾಳನ ಕಾಲದಲ್ಲಿ ಕೊನೆಗೆ ರಾಜ್ಯ ಕ್ಷೀಣಿಸುತ್ತೆ. ಇದೇ ವೇಳೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೂಡ ಅಸ್ತಿತ್ವಕ್ಕೆ ಬಂದಿದೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಈ ವಿಶಿಷ್ಟಾದ್ವೈತ ತತ್ವವನ್ನ ಅವರು ಪ್ರಚಾರ ಮಾಡಿದರು. ಚೋಳರ ರಾಜ್ಯದಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವವನ್ನ ಅವರು ಪ್ರಚಾರ ಮಾಡಲಿಕ್ಕೆ ಆಗಿಲ್ಲ. ಅವನಿಗೆ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನನ ಒಂದು ಆಶಯವನ್ನು ಪಡ್ಕೊಂಡು ಅವರು ಅಲ್ಲಿ ಕರ್ನಾಟಕದಾದ್ಯಂತ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವವನ್ನು ಪ್ರಚಾರ ಮಾಡಿದರು. ಇಲ್ಲಿ ಮೂರನೆಯ ಬಲ್ಲಾಳದ ನಂತರ ಹೊಯ್ಸಳ ರಾಜ್ಯ ಕ್ಷೀಣಿಸ್ತಾ ಹೋಯಿತು. ಚಾಲುಕ್ಯರು ಪ್ರಬಲರಾದರು. ಹೀಗೆ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ
ಮೂರನೆಯ ಬಲ್ಲಾಳನನ್ನ ಸೋಲಿಸಿ ಇವರ ಒಂದು ಸಂತತಿಗೆ ಅವನತಿಗೆ ಕಾರಣನಾದ. ಇದೇ ವೇಳೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೂಡ ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನ ನಾವು ನೋಡಬಹುದು. ಹಾಗಾದ್ರೆ ಹೊಯ್ಸಳರ ಒಂದು ಕೊಡುಗೆಗಳೇನು ಅನ್ನುವಂಥದ್ದನ್ನ ನಾವೀಗ ಗಮನಿಸಬಹುದು. ಹೊಯ್ಸಳರು ಆಡಳಿತಕ್ಕೆ ಬಹಳ ವಿಶೇಷವಾದ ಗಮನವನ್ನ ನೀಡಿದರು. ಆಡಳಿತ, ಯಾರ ಆಡಳಿತ? ಹೊಯ್ಸಳರ ಕೊಡುಗೆಗಳಲ್ಲಿ ಇವರು ಯಾವ ರೀತಿಯ ಆಡಳಿತದ ಕೊಡುಗೆಗಳನ್ನು ನೀಡಿದ್ರು ಅಂದ್ರೆ, ಹೊಯ್ಸಳರು ಪ್ರಾಂತಾಡಳಿತ ವ್ಯವಸ್ಥೆಯನ್ನು ಅವರು ಜಾರಿಗೊಳಿಸ್ತಾರೆ. ಆಡಳಿತವನ್ನ ಯುವರಾಜ, ರಾಣಿ ಮತ್ತು ಅರಸು ಮನೆತನದವರೆಗೆ ಅವರು ನೀಡ್ತಾ ಇದ್ರು. ಹೀಗೆ ರಾಜ್ಯಗಳನ್ನ ನಾಡು ಮತ್ತು ವಿಷಯಗಳಾಗಿ ವಿಂಗಡಣೆ ಮಾಡಿಕೊಳ್ತಾ ಇದ್ರು. ಆ ಅಧಿಕಾರಿಗಳು ಈ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಹಳ್ಳಿಗಳಲ್ಲಿ ಗೌಡ, ಶಾನುಭೋಗ, ತಳವಾರ ಮುಂತಾದ ಸರ್ಕಾರದ ಪ್ರತಿನಿಧಿಗಳು. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಗೌಡರ ಮನೆತನದವರು ಹೊಂದಿದ್ದಾರೆ. ಆಗಿನ ಹೊಯ್ಸಳರ ಕಾಲದಲ್ಲಿ ಗೌಡನಾಗಿದ್ರು, ಸರಕಾರದ ಪ್ರತಿನಿಧಿಗಳಾಗಿದ್ದರು. ಅದೇ ವಂಶ ಇಲ್ಲಿಗೆ ಮುಂದುವರೆದುಕೊಂಡು ಬಂದಿರುವಂಥದ್ದನ್ನ ನಾವು ನೋಡಬಹುದು. ಶಾನುಭೋಗ, ಗೌಡನಿಗೆ ಲೆಕ್ಕಪತ್ರದಲ್ಲಿ ಸಹಾಯ ಮಾಡಲಿಕ್ಕೆ ಶಾನುಭೋಗರು ಇರ್ತಾ ಇದ್ರು. ಅವರು ಕೂಡ ಆ ಹೆಸರಿನ ಸಂತತಿ ಇಂದಿಗೂ ಕೂಡ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಕಾಣಬಹುದು. ತಳವಾರ ಅಂದ್ರೆ ಇಡೀ ಗ್ರಾಮದ ರಕ್ಷಣೆಯನ್ನು ಮಾಡತಕ್ಕಂಥ ತಳವಾರನು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದೆ ಎನ್ನುವಂಥದ್ದನ್ನ ನೋಡಬಹುದು. ಹಾಗಾದ್ರೆ ಹೊಯ್ಸಳರ ಒಂದು ಆಡಳಿತ ವ್ಯವಸ್ಥೆ ಪ್ರಾಂತ್ಯಾಡಳಿತ. ಪ್ರಾಂತ್ಯಾಡಳಿತ ಏನು? ಪ್ರಾಂತಾಡಳಿತ ಅಂತಂದ್ರೆ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಂಗಡಿಸಿಕೊಂಡು ಆಡಳಿತ ಮಾಡುವಂಥದ್ದು. ಹಾಗಾಗಿ ಹೊಯ್ಸಳರು ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾರೆ. ಇಂತಹ ಪ್ರಾಂತ್ಯಗಳನ್ನು ನೋಡಿಕೊಳ್ಳಿಕ್ಕೆ ಯುವರಾಜ, ರಾಣಿ ಮತ್ತು ಅರಸು ಮನೆತನದವರು ಮಾತ್ರ ನೋಡ್ಕೊಳ್ತಾ ಇದ್ರು. ಇದೊಂದು ಪ್ರಾಂತ್ಯ. ಚಿಕ್ಕಮಗಳೂರು ಪ್ರಾಂತ್ಯ, ಅಲ್ಲಿ ಒಬ್ಬ ಯುವರಾಜ ನೋಡ್ಕೊಳ್ತಾ ಇದ್ದ. ಇನ್ನೊಂದು ಯಾವುದೋ ಬೇಲೂರು ಪ್ರಾಂತ್ಯ, ಅಲ್ಲಿ ರಾಣಿ ನೋಡ್ಕೊಳ್ತಾ ಇದ್ದ. ಹೀಗೆ ಅರಸು ಮನೆತನದವರಿಗೆ ಮಾತ್ರ ಪ್ರಾಂತ್ಯಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡಿದ್ದು. ಹೀಗೆ ರಾಜ್ಯವನ್ನ ಅವರು ಏನಾಗಿ ವಿಂಗಡಿಸಿದ್ರಪ್ಪ ಅಂದ್ರೆ ನಾಡುಗಳಾಗಿ ವಿಂಗಡಿಸಿದ್ದರು. ಏನಾಗಿ ವಿಂಗಡಿಸಿದ್ರು? ನಾಡುಗಳಾಗಿ ವಿಂಗಡಿಸಿದ್ರು ಮತ್ತು ವಿಷಯಗಳಾಗಿ ವಿಂಗಡಿಸಿದ್ರು. ವಿಷಯಗಳ ನಂತರ ಹಳ್ಳಿಗಳು ಬರ್ತಾ ಇದ್ರು. ವಿಷಯಗಳು ಮತ್ತೆ ಹಳ್ಳಿಗಳು. ಈ ಹಳ್ಳಿಗಳಲ್ಲಿ ನಾವು ನೋಡಬಹುದು ಗೌಡ, ಶಾನುಭೋಗ ಮತ್ತು ತಳವಾರ. ವಿದ್ಯಾರ್ಥಿಗಳೇ, ಹೊಯ್ಸಳರು ಆಡಳಿತಕ್ಕೆ ನೀಡಿದ ಕೊಡುಗೆಗಳಾದವು. ಹೊಯ್ಸಳರು ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. ಪ್ರಾಂತ್ಯಗಳನ್ನು ಅರಸು ಮನೆತನದವರು, ಯುವರಾಜ ಮತ್ತು ರಾಣಿ ನೋಡಿಕೊಳ್ಳುತ್ತಿದ್ದರು. ರಾಜ್ಯವನ್ನು ನಾಡುಗಳನ್ನು ವಿಷಯಗಳಾಗಿ ವಿಂಗಡಿಸಲಾಗಿತ್ತು. ವಿಷಯಗಳಲ್ಲಿ ಹಳ್ಳಿಗಳು ಬರ್ತಾ ಇದ್ದವು. ಹಳ್ಳಿಗಳಲ್ಲಿ ಗೌಡ, ಶಾನುಭೋಗ ಮತ್ತು ತಳವಾರ ಎನ್ನುವಂತಹ ಸರ್ಕಾರದ ಪ್ರತಿನಿಧಿಗಳು ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹೀಗೆ ಇದು ಇವರ ಒಂದು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಇವರು ಸರಕಾರದ ಪ್ರತಿನಿಧಿಗಳು. ಸರಕಾರದ ಪ್ರತಿನಿಧಿಗಳು ಯಾರಿದ್ರು? ಮತ್ತು ಗೌಡ, ಶಾನುಭೋಗ ಮತ್ತು ತಳವಾರ. ಈಗ ನಾವು ಆರ್ಥಿಕ ಜೀವನ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಆರ್ಥಿಕ ಜೀವನ ಹೇಗಿತ್ತು ಅಂದ್ರೆ, ಅವರು ಕೃಷಿಗೆ ಬೆಂಬಲ ನೀಡಿದರು. ಕೃಷಿ ಮತ್ತು ನೀರಾವರಿ ಕೃಷಿಗೆ ಬೆಂಬಲ ಸೂಚಿಸುವಂತಹ ಸಲುವಾಗಿ ಹೊಯ್ಸಳರು ಶಾಂತಿ ಸಾಗರ, ಬಲ್ಲಾಳರಾಯನ ಸಮುದ್ರ, ವಿಷ್ಣು ಸಮುದ್ರ ಮುಂತಾದ ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ನೀರಾವರಿಗಾಗಿ ಅವರು ಏನ್ ಮಾಡಿದ್ರು? ಕೆರೆಗಳನ್ನು ನಿರ್ಮಾಣ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಶಾಂತಿ ಸಾಗರ, ಬಲ್ಲಾಳರಾಯನ ಸಮುದ್ರ, ವಿಷ್ಣು ಸಮುದ್ರ ಎನ್ನುವಂತ ನೂರಾರು ಕೆರೆಗಳನ್ನು ಕಟ್ಟಿಸಿದ್ದಾರೆ. ಪಟ್ಟಣಗಳಲ್ಲಿ ಕಸಬುದಾರರ ಒಂದು ಋಣಿಕರ ಶ್ರೇಣಿಗಳಿದ್ದು ಭೂ ಕಂದಾಯ ಅವತ್ತು ಒಂದು ಪ್ರಮುಖ ರಾಜ್ಯದ ಆದಾಯ ಆಗಿತ್ತು. ಭೂ ಕಂದಾಯ ಎನ್ನುವಂಥದ್ದು ರಾಜ್ಯದ ಪ್ರಮುಖ ಆದಾಯ. ಇದಿಷ್ಟು ಕೂಡ ಹೊಯ್ಸಳರ ಒಂದು ಆರ್ಥಿಕ ಜೀವನ. ಇನ್ನೊಮ್ಮೆ ನಾವು ಹೇಳೋದಾದ್ರೆ ಹೊಯ್ಸಳ ಆರ್ಥಿಕ ಜೀವನ ಹೇಗಿತ್ತು ಅಂದ್ರೆ, ಅವರು ಕೃಷಿಗೆ ಬೆಂಬಲವನ್ನು ನೀಡಿದ್ರು, ತುಂಬಾ ಪ್ರೋತ್ಸಾಹವನ್ನು ನೀಡಿದ್ರು.
ಕೃಷಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನೀರಾವರಿ ವ್ಯವಸ್ಥೆನ ಅವರು ಜಾರಿಗೆ ತರ್ತಾರೆ. ಈ ನೀರಾವರಿ ವ್ಯವಸ್ಥೆಗಾಗಿ ಅನೇಕ ಕೆರೆಗಳನ್ನು ಅವರು ಕಟ್ಟಿಸ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಶಾಂತಿ ಸಾಗರ, ಮಲ್ಲಾಳರಾಯ ಸಮುದ್ರ, ವಿಷ್ಣು ಸಮುದ್ರ. ಪಟ್ಟಣಗಳಲ್ಲಿ ಕಸುಬುದಾರರ ಕೆಲವು ಋಣಿಕರ ಶ್ರೇಣಿಗಳಿದ್ದು ಭೂಕಂದಾಯ ಎನ್ನುವಂಥದ್ದು ಅಂದಿನ ರಾಜ್ಯದ ಪ್ರಮುಖ ಆದಾಯ ಆಗಿತ್ತು. ಹಾಗಾದ್ರೆ ಸಾಮಾಜಿಕ ಜೀವನ ಹೇಗಿತ್ತು? ಹೊಯ್ಸಳರ ಕಾಲದಲ್ಲಿ ಸಾಮಾಜಿಕ ಜೀವನ ಹೇಗಿತ್ತು ಎನ್ನುವಂಥ ಅಂಶಗಳನ್ನ ನಾವು ತಿಳಿದುಕೊಳ್ಳೋಣ. ಸಮಾಜ ಎನ್ನುವಂಥದ್ದು ಬಹಳ ಉತ್ತಮ ಸ್ಥಿತಿಯಲ್ಲಿ ಇತ್ತು. ಸಮಾಜದಲ್ಲಿ ಬಹಳ ವಿಶಿಷ್ಟತೆ ಏನಪ್ಪ ಅಂದ್ರೆ ಅರಸನಿಗೆ ಬಹಳ ವಿಶೇಷವಾದ ಸ್ಥಾನಮಾನ ಇತ್ತು. ಗರುಡ ಎನ್ನುವಂಥ ಒಂದು ಸಾಮಾಜಿಕ ಜೀವನ. ಈ ಸಾಮಾಜಿಕ ಜೀವನದಲ್ಲಿ ರಾಜನೇ ದೊಡ್ಡವನು, ರಾಜನೇ ಶ್ರೇಷ್ಠ, ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ಹಾಗೆ ಸಮಾಜದ ವೈಶಿಷ್ಟ್ಯತೆ ಅಂದ್ರೆ ಏನಪ್ಪ ಅಂದ್ರೆ ಅರಸನಿಗೆ ಗರುಡ ಎಂಬ ಗರುಡ ಅಂಗರಕ್ಷಕ ಪಡೆ, ಬಾಡಿ ಗಾರ್ಡ್ಸ್ ಅಂತ ಕರಿತೀವಲ್ಲ, ಅದು ಅಂಗರಕ್ಷಕ ಪಡೆ, ಅಂಗರಕ್ಷಕ ಪಡೆಯನ್ನ ಅವತ್ತು ನಿರ್ಮಾಣ ಮಾಡಿದ್ದು ಇಟ್ಕೊಂಡಿದ್ರು ಅಂತೇಳಿ. ಅಂಗರಕ್ಷಕ ಪಡೆ ಎನ್ನುವಂತಹ ದಳ ಇವತ್ತಿಗೆ ನೋಡಿ, ಗರುಡ ಎನ್ನುವಂತಹ ಅಂಗರಕ್ಷಕ ಪಡೆ ಅರಸನಿಗೆ ಇರ್ತಾ ಇತ್ತು. ಯಾರಿಗಿರ್ತಾ ಇತ್ತು? ಅರಸನಿಗೆ. ಹೊಯ್ಸಳರ ಅರಸರುಗಳಿಗೆ ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳ, ಅಂಗರಕ್ಷಕ ದಳ ಅಂತ. ಹಾಗಾದ್ರೆ ನಿಮ್ಗೆ ಈಸಿ ಅರ್ಥ. ಅಂಗರಕ್ಷಕ ದಳ ಇವತ್ತಿಗೂ ಕೂಡ ನೀವು ನೋಡಬಹುದು ವಿದ್ಯಾರ್ಥಿಗಳೇ, ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಜೆಟ್ ಸೆಕ್ಯೂರಿಟಿ, ಜೆಟ್ ಭದ್ರತೆ ಅಂತ ಏನ್ ಕರಿತೀವಲ್ಲ, ಹಾಗೆ ಅಂಗರಕ್ಷಕ ದಳ ಅವತ್ತಿತ್ತು. ಅವತ್ತು ರಾಜನು ಮರಣ ಹೊಂದಿದಾಗ ಈ ಅಂಗರಕ್ಷಕ ದಳದವರು ಕೂಡ ಮರಣವನ್ನು ಹೊಂದ್ತಾ ಇದ್ದು ಬಹಳ ವಿಶೇಷ. ತನ್ನ ರಾಜ ಮರಣವನ್ನು ಹೊಂದಿದ ಅಂದ್ರೆ ಗರುಡ ಇರತಕ್ಕಂಥ ಅಂಗರಕ್ಷಕ ದಳದ ಸದಸ್ಯರು ಕೂಡ ಪ್ರಾಣತ್ಯಾಗ ಮಾಡ್ತಕ್ಕಂಥ ತುಂಬಾ ವಿಶೇಷವಾಗಿದ್ದು ರಾಜನಿಷ್ಠೆಯನ್ನ ತೋರಿಸುವಂಥದ್ದು. ಹಾಗಾದ್ರೆ ಧರ್ಮ ಹೇಗಿತ್ತು ಯಾರ ಕಾಲದಲ್ಲಿ? ಹೊಯ್ಸಳರ ಕಾಲದಲ್ಲಿ ಧರ್ಮ ಹೇಗಿತ್ತು? ಹಾಗಾದ್ರೆ ನಮ್ಗೆ ಗೊತ್ತಿದೆ, ಹೊಯ್ಸಳರ ಕಾಲದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಅವತ್ತು ಪ್ರಚಲಿತದಲ್ಲಿತ್ತು. ಎಲ್ಲ ಧರ್ಮಗಳು ಕೂಡ ಹೊಯ್ಸಳರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದು, ಹೊಯ್ಸಳರ ಕಾಲದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ, ವೀರಶೈವ ಮತ್ತು ಶ್ರೀ ವೈಷ್ಣವ ಮತಗಳು ಅವತ್ತು ಪ್ರಚಲಿತದಲ್ಲಿ ಇದ್ದು ಎನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹಾಗಾದರೆ ಹೊಯ್ಸಳರು ಶಿಕ್ಷಣಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಎನ್ನುವಂಥದ್ದನ್ನ ನೋಡೋಣ. ಎಲ್ಲಾ ಮತಗಳಿದ್ದು, ಎಲ್ಲ ಮತಗಳು ಪ್ರಚಲಿತದಲ್ಲಿದ್ದು, ಎಲ್ಲ ಮತಗಳು ಪ್ರಚಲಿತದಲ್ಲಿದ್ದು ಪ್ರಮುಖವಾಗಿ ನಾವು ನೋಡೋದಾದ್ರೆ ಜೈನ, ಬೌದ್ಧ, ಶ್ರೀ ವೈಷ್ಣವ, ಶೈವ, ವೀರಶೈವ ಇತ್ಯಾದಿ. ಹಾಗಾದರೆ ಶಿಕ್ಷಣಕ್ಕೆ ಅವರು ಯಾವ ರೀತಿಯ ಪ್ರೋತ್ಸಾಹವನ್ನ ಕೊಟ್ಟಿದ್ದರು ಎನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಹೊಯ್ಸಳ ಅರಸರು ಶಿಕ್ಷಣಕ್ಕೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ರು. ಅಗ್ರಹಾರಗಳು, ಮಠಗಳು, ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು ಅಂತೇಳಿ. ಅಗ್ರಹಾರಗಳು ಹಾಗೇನೆ ದೇವಾಲಯಗಳು, ಅಗ್ರಹಾರಗಳು, ದೇವಾಲಯಗಳು ಮತ್ತು ಮಠಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಮಠಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ನೋಡಿ ವಿದ್ಯಾರ್ಥಿಗಳೇ, ಹೊಯ್ಸಳರು ಶಿಕ್ಷಣಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ನೀಡಿದ್ರು. ಅಗ್ರಹಾರಗಳು, ದೇವಾಲಯಗಳು, ಮಠಗಳು ಶಿಕ್ಷಣದ ಕೇಂದ್ರಗಳಾಗಿದ್ದು, ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಮುಂತಾದವುಗಳು ಗಣ್ಯ ಶಿಕ್ಷಣ ಕೇಂದ್ರಗಳಾಗಿದ್ದು, ವೇದಶಾಸ್ತ್ರ, ಕನ್ನಡ, ಸಂಸ್ಕೃತಗಳ ಅಧ್ಯಯನ ಇವರ ಕಾಲದಲ್ಲಿ ನಡೀತಾ ಇತ್ತು. ಹಾಗಾದರೆ ಮೇಲುಕೋಟೆ ಮತ್ತು ಸಾಲೆಗಾಮೆ, ಅರಸೀಕೆರೆ ಈ ಮೂರು ಕೇಂದ್ರಗಳು ಶಿಕ್ಷಣದ ಕೇಂದ್ರಗಳಾಯಿತು. ಈ ಮೇಲುಕೋಟೆ, ಸಾಲಗಾಮೆ ಅಥವಾ ಸಾಲೆಗಾಮೆ, ಅರಸೀಕೆರೆ ಮುಂತಾದ ಗಣ್ಯ ಶಿಕ್ಷಣ ಕೇಂದ್ರಗಳಲ್ಲಿ ವೇದಶಾಸ್ತ್ರವನ್ನು,
ಕನ್ನಡ ಮತ್ತು ಸಂಸ್ಕೃತಗಳ ಒಂದು ಅಧ್ಯಯನವನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅಧ್ಯಯನ ನಡೀತಾ ಇತ್ತು ಅಂತ ಹೇಳಿ. ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆಯನ್ನ ಹೊಯ್ಸಳರ ಕಾಲದಲ್ಲಿ ನೀಡಿದ್ರು ಅಂದ್ರೆ ನಿಜವಾಗಿಯೂ ಕೂಡ ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಎನ್ನುವಂಥದ್ದು ತುಂಬಾ ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನ ಕಂಡಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗಾದ್ರೆ ಹೊಯ್ಸಳರ ಕಾಲದಲ್ಲಿ ಯಾವ ಯಾವ ಕವಿಗಳು ಯಾವ ಯಾವ ಕೃತಿಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನ ಅವರು ಸರ್ವತೋಮುಖವಾದ ಬೆಳವಣಿಗೆಗೆ ಕಾರಣರಾದರು ಎನ್ನುವಂತಹ ಅಂಶಗಳನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸಾಹಿತ್ಯ, ಹೊಯ್ಸಳರು ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹವನ್ನ ನೀಡಿದ್ರು. ಇದರಲ್ಲಿ ಕನ್ನಡ ಸಾಹಿತ್ಯವು ವಿಪುಲವಾಗಿ ಬೆಳವಣಿಗೆಯಾಗುತ್ತೆ. ರುದ್ರಭಟ್ಟ ಎಂಬತಕ್ಕಂಥವನು ಜಗನ್ನಾಥ ವಿಜಯ, ಕವಿ ಚಕ್ರವರ್ತಿ ಜನ್ನ ಎಂಬತಕ್ಕಂಥವನು ಯಶೋಧರ ಚರಿತೆ, ಹರಿಹರನು ಗಿರಿಜಾ ಕಲ್ಯಾಣ ಎನ್ನುವಂಥ ಚಂಪೂ ಕಾವ್ಯವನ್ನು ರಚನೆ ಮಾಡ್ತಾರೆ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಕೇಶಿರಾಜ ಶಬ್ದಮಣಿ ದರ್ಪಣ ಎನ್ನುವಂಥ ಕನ್ನಡದ ವ್ಯಾಕರಣ ಗ್ರಂಥವನ್ನು ರಚನೆ ಮಾಡ್ತಾರೆ. ಸಂಸ್ಕೃತದಲ್ಲಿಯೂ ಕೂಡ ಅನೇಕ ಸಾಹಿತ್ಯ ಕೃತಿಗಳು ರಚನೆ ಆಗ್ತವೆ. ರಾಮಾನುಜಾಚಾರ್ಯರ ಶ್ರೀಭಾಷ್ಯ, ಪರಾಶರ ಭಟ್ಟರ ಶ್ರೀಗುಣ ರತ್ನಕೋಶ ಮುಂತಾದವುಗಳು ಕೂಡ ಇಲ್ಲಿ ತುಂಬಾ ರಚನೆ ಆಗ್ತವೆ ಎನ್ನುವಂಥದ್ದು. ನಾವು ವಿಶೇಷವಾಗಿ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ವಿಪುಲವಾಗಿ ಬೆಳೆಯಿತು. ಕನ್ನಡ ಸಾಹಿತ್ಯ ಬಹಳ ವಿಪುಲವಾಗಿ ಬೆಳೆದಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ರುದ್ರಭಟ್ಟ ಎನ್ನತಕ್ಕಂಥ ಒಬ್ಬ ಕವಿ, ರುದ್ರಭಟ್ಟ. ಈ ರುದ್ರಭಟ್ಟ ಎನ್ನುವಂಥ ಕವಿ ಜಗನ್ನಾಥ ವಿಜಯ ಎನ್ನುವಂಥ ಕೃತಿಯನ್ನ ರಚಿಸಿದ್ದಾನೆ. ಹಾಗೆ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಹೊಂದಿರತಕ್ಕಂಥ ಜನ್ನ ಎನ್ನುತಕ್ಕಂಥವನು ಯಶೋಧರ ಚರಿತೆ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಹಾಗೆಯೇ ಹರಿಹರ ಮತ್ತು ರಾಘವಾಂಕರು, ಹರಿಹರ ಇವರು ಗಿರಿಜಾ ಕಲ್ಯಾಣ, ರಾಘವಾಂಕ ಚಂಪೂ ಕಾವ್ಯವನ್ನ ಬರೀತಾರೆ. ರಾಘವಾಂಕರು ರಚನೆ ಮಾಡಿದಂತಹ ಮೊದಲ ಚಂಪೂ ಕಾವ್ಯ ಹರಿಶ್ಚಂದ್ರ ಕಾವ್ಯವನ್ನ ರಚನೆ ಮಾಡ್ತಾರೆ. ಹೀಗೆ ಅನೇಕ ಕವಿಗಳು. ಬಹಳ ವಿಶೇಷವಾಗಿ ನಾವು ನೆನಪು ಮಾಡಿಕೊಳ್ಬೇಕು ಅಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಇದು ವ್ಯಾಕರಣ, ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ. ಹೀಗೆ ಸಂಸ್ಕೃತದಲ್ಲಿಯೂ ಕೂಡ ಅನೇಕ ಕೃತಿಗಳಲ್ಲಿ ರಚನೆಯಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಹೊಯ್ಸಳರು ಸಾಹಿತ್ಯಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ನೀಡಿದ್ರು. ಕನ್ನಡ ಸಾಹಿತ್ಯ ಹೊಯ್ಸಳರ ಕಾಲದಲ್ಲಿ ವಿಪುಲವಾಗಿ ಬೆಳೆಯಿತು. ರುದ್ರಭಟ್ಟ ಎನ್ನುವ ಕವಿಯು ಜಗನ್ನಾಥ ವಿಜಯವನ್ನು, ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಹೊಂದಿದ್ದ ಜನ್ನನು ಯಶೋಧರ ಚರಿತೆಯನ್ನು, ಹರಿಹರ ಕವಿಯು ಗಿರಿಜಾ ಕಲ್ಯಾಣವನ್ನು, ರಾಘವಾಂಕ ಕವಿಯು ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದರು. ಕೇಶಿರಾಜ ಎನ್ನುವಂತಹ ಲೇಖಕರು ಶಬ್ದಮಣಿ ದರ್ಪಣ ಎನ್ನುವಂತಹ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಸಂಸ್ಕೃತಕ್ಕೂ ಕೂಡ ಹೊಯ್ಸಳರು ಪ್ರೋತ್ಸಾಹವನ್ನು ನೀಡಿದರು. ಸಂಸ್ಕೃತದಲ್ಲೂ ರಾಮಾನುಜಾಚಾರ್ಯರು ಶ್ರೀಭಾಷ್ಯ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಪರಾಶರ ಭಟ್ಟರ ಶ್ರೀಗುಣ ರತ್ನಕೋಶ ಎನ್ನುವಂಥದ್ದು ಕೂಡ ಸಾಹಿತ್ಯದ ಕೃತಿಗಳಾಗಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಹಾಗಾದರೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಕಾರಣ ಇಷ್ಟೇನೆ, ವಿಶ್ವ ಪ್ರಸಿದ್ಧವಾದಂತಹ ಶಿಲ್ಪಕಲೆ ಹೊಯ್ಸಳರದಾಗಿತ್ತು. ಇವತ್ತಿಯೂ ಕೂಡ ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ನಾವು ಇವುಗಳನ್ನ ನೋಡಬಹುದು ಅಂತೇಳಿ. ಹೊಯ್ಸಳರ ವಾಸ್ತುಶಿಲ್ಪ ಕಲೆ, ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ರು ಎನ್ನುವಂಥದ್ದನ್ನ ಅಭ್ಯಾಸ ಮಾಡಬಹುದಾಗಿದೆ. ಹಾಗಾದರೆ ಹೊಯ್ಸಳರ ಒಂದು ಶಿಲ್ಪಕಲೆ ಜಗದ್ವಿಖ್ಯಾತಿಯಾಗಿರುವುದು, ಜಗತ್ಪ್ರಸಿದ್ಧವಾಗುವುದು. ನೋಡಿ, ಹೊಯ್ಸಳರ ಕಲೆ ಜಗತ್ ಪ್ರಸಿದ್ಧವಾದಂಥದ್ದು ಬಳಪದ ಮೃದು ಕಲ್ಲುಗಳಿಂದ
ಹೊಯ್ಸಳರು ಅಸಂಖ್ಯಾತ ದೇವಾಲಯಗಳನ್ನು ರಚನೆ ಮಾಡಿದ್ದಾರೆ. ಹೊಯ್ಸಳರ ಶಿಲ್ಪಕಲೆಯ 5 ಲಕ್ಷಣಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಒಂದು ನಕ್ಷತ್ರಾಕಾರದ ಗರ್ಭಗೃಹ, ಉಪಪೀಠ, ಜಗತಿ, ಮತ್ತೆ ಭಿತ್ತಿ ಅಲಂಕರಣ, ಶಿಖರ ಹಾಗೂ ಕಂಬಗಳು ಇಲ್ಲಿ ನಾವು ಶಿಲ್ಪಕಲೆಯಲ್ಲಿ ಕಾಣಬಹುದಾಗಿದೆ. ಹೊಯ್ಸಳರ ಶಿಲ್ಪಕಲೆ ಜಗದ್ವಿಖ್ಯಾತವಾದದ್ದು ಅಥವಾ ಜಗತ್ ಪ್ರಸಿದ್ಧವಾಯಿತು. ಬಳಪದ ಮೃದು ಕಲ್ಲುಗಳನ್ನು ಬಳಸಿ ಹೊಯ್ಸಳರು ಅಸಂಖ್ಯವಾದ ದೇವಾಲಯಗಳನ್ನು ರಚನೆ ಮಾಡಿದ್ದಾರೆ. ಹೊಯ್ಸಳರ ಶಿಲ್ಪಕಲೆಯ 5 ಲಕ್ಷಣಗಳು: ಒಂದು ನಕ್ಷತ್ರಾಕಾರದ ಗರ್ಭಗೃಹ, 2 ಉಪಪೀಠ ಅಥವಾ ಜಗತಿ, 3 ಭಿತ್ತಿ ಅಲಂಕರಣ, ಶಿಖರ ಹಾಗೂ ಕಂಬಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಹೊಯ್ಸಳರು ಬಹಳಷ್ಟು ವಿಶೇಷವಾದಂತಹ ವಾಸ್ತುಶಿಲ್ಪ ಕಲೆಗೆ ಅವರು ಅಳವಡಿಸಿಕೊಂಡಿರ್ತಕ್ಕಂಥ ತಂತ್ರಗಳಿವೆಲ್ಲವೂ ಕೂಡ. ಹಾಗಾದರೆ ಯಾವ್ಯಾವ ರೀತಿಯ ದೇವಾಲಯಗಳನ್ನು ನಾವು ಕಟ್ಟಿಸಿದ್ರು ಎನ್ನುವಂತಹ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ಇವರ ಒಂದು ವಾಸ್ತುಶಿಲ್ಪ ಕಲೆಯ ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗಾದರೆ ಬೇಲೂರಿನ ಚನ್ನಕೇಶವ ದೇವಾಲಯ ಅದು ಕಂಬಗಳ ಚಾಚು ಪೀಠಗಳಲ್ಲಿ ಸುಂದರವಾದ ಮದನಿಕೆಯರ ವಿಗ್ರಹಗಳನ್ನು ನಾವು ಕಾಣಬಹುದು. ಒಂದು ಬೇಲೂರಿನ ಚನ್ನಕೇಶವ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ. ವಿದ್ಯಾರ್ಥಿಗಳೇ, ಬೇಲೂರಿನ ಚನ್ನಕೇಶವ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ವಿಷ್ಣುವರ್ಧನ. ಈ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಕಂಬಗಳ ಚಾಚುಪೀಠಗಳಲ್ಲಿ ಸುಂದರವಾದ ಮದನಿಕೆಯರ ವಿಗ್ರಹಗಳನ್ನ ನಾವು ಗಮನಿಸಬಹುದು. ಹಳೇಬೀಡಿನಲ್ಲಿ ಒಂದು ದೇವಸ್ಥಾನ ಇದೆ. ಹಳೇಬೀಡು ಯಾವುದು? ಹೊಯ್ಸಳೇಶ್ವರ. ಹೊಯ್ಸಳೇಶ್ವರ ದೇವಾಲಯ. ಹೀಗೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ, ಹಳೇಬೀಡಿನಲ್ಲಿ ಹೊಯ್ಸಳರ ದೇವಾಲಯವನ್ನ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ದ್ವಾರ ಸಮುದ್ರ ಅಂದ್ರೆ ಏನರ್ಥ? ಹಳೇಬೀಡು. ಹಳೇಬೀಡಿನ ಹೊಯ್ಸಳರು ಅಥವಾ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳಿ ಕರೀತೇವೆ. ಹೀಗೆ ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ಎನ್ನುವ ದೇವಾಲಯವನ್ನ ಹೊಯ್ಸಳರ ಸೈನ್ಯದ ದಂಡನಾಯಕನಾದ ಕೇತವನ್ನ ಕಟ್ಟಿಸ್ತಾನೆ. ಹಾಗೆಯೇ ಸೋಮದಂಡ ನಾಯಕ ಸೋಮನಾಥಪುರದಲ್ಲಿ ಕೇಶವ ದೇವಾಲಯವನ್ನ ಕಟ್ಟಿಸ್ತಾನೆ. 3 ಕೂಡ ಹೊಯ್ಸಳರ. ಸೋಮನಾಥಪುರ. ಈ ಸೋಮನಾಥಪುರದಲ್ಲಿ ದೇವಾಲಯವನ್ನ ಕೇಶವ ದೇವಾಲಯ. ಹೀಗೆ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರಗಳಲ್ಲಿ ಅವರು ಸುಂದರವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನೋಡಬಹುದು. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ, ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ, ಇದನ್ನ ದಂಡನಾಯಕ ಕೇತಮಲ್ಲ ನಿರ್ಮಾಣ ಮಾಡಿದ. ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನ ನಿರ್ಮಾಣ ಮಾಡಿದ. ಇಲ್ಲಿ ಸೋಮದಂಡ ನಾಯಕ ಕಟ್ಟಿಸಿದಂತಹ ಸೋಮನಾಥಪುರದ ಕೇಶವ ದೇವಾಲಯ ಬಹಳ ಪ್ರಸಿದ್ಧವಾಗಿರುವಂಥದ್ದನ್ನು ನಾವು ನೋಡಬಹುದು. ಇದಲ್ಲದೆ ತಲಕಾಡು, ಅರಸೀಕೆರೆ, ಹಾಗೆಯೇ ಗೋವಿಂದನಹಳ್ಳಿ, ಹಾಗೆಯೇ ಇನ್ನೂ ಅನೇಕ ಕಡೆಗೆ ಶ್ರವಣಬೆಳಗೊಳ ಎಲ್ಲ ಕಡೆಗೂ ಕೂಡ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರ ಅತಿ ಸೂಕ್ಷ್ಮ ಕುಸುರಿ ಕೆತ್ತನೆಗೆ ಹೆಸರುವಾಸಿಯಾಗಿರುವಂಥದ್ದನ್ನು ನಾವು ನೋಡಬಹುದು. ವಾಸ್ತುಶಿಲ್ಪ ಕಲೆಗಳಲ್ಲಿ ಇವರು ಅಳಿಸಲಾಗದಂತಹ ಪ್ರಭಾವವನ್ನು, ಮದನಿಕೆಯ ವಿಗ್ರಹಗಳಾಗಿರ್ಬೋದು, ಬೇರೆ ಬೇರೆ ಶಿಲ್ಪಕಲೆಯಲ್ಲಿ ಅಳಿಸಲಾಗದಂತಹ ವಾಸ್ತುಶಿಲ್ಪ ಕಲೆಗೆ ಪ್ರಸಿದ್ಧರಾದಂಥವರು ದ್ವಾರ ಸಮುದ್ರದ ಹೊಯ್ಸಳರು. ಹೊಯ್ಸಳರ ಕಾಲದಲ್ಲಿ ದಾಸೋಜ, ಚಾವಣ, ಜಕಣ, ಮಲ್ಲತಮ್ಮ, ಕೇದಾರೋಹ ಎನ್ನುವಂಥ ಅನೇಕ ಖ್ಯಾತ ಶಿಲ್ಪಿಗಳು ಈ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯವನ್ನ, ಮದನಿಕೆಯರ ವಿಗ್ರಹಗಳನ್ನ, ಹೀಗೆ ಕಂಬಗಳನ್ನ, ಜಗತಿಗಳನ್ನ, ಬಹಳಷ್ಟು ದರ್ಪಣ ಸುಂದರಿಯರ ವಿಗ್ರಹಗಳನ್ನ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಈ ಎಲ್ಲ ಭಾಗಗಳಲ್ಲಿಯೂ ಕೂಡ ನಾವು ಸುಂದರವಾದಂತಹ ಶಿಲ್ಪಕಲೆಯನ್ನು, ಅದರಲ್ಲೂ ವಾಸ್ತುಶಿಲ್ಪಕಲೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕೀರ್ತಿನಾರಾಯಣ ಎನ್ನುವಂಥ ದೇವಾಲಯವನ್ನು ತಲಕಾಡಿನಲ್ಲಿ, ಅರಸೀಕೆರೆಯಲ್ಲಿ ಶಿವಲಿಂಗ ದೇವಸ್ಥಾನ, ಗೋವಿಂದನಹಳ್ಳಿಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಗಳನ್ನು ನಾವು ತುಂಬಾ ಸುಂದರವಾದಂಥ ದೇವಾಲಯಗಳನ್ನು ನೋಡಬಹುದು ಅಂತೀವಿ. ಹೀಗೆ ದೊಡ್ಡಗಡ್ಡದ ಹಳ್ಳಿಯಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನವನ್ನ, ಲಕ್ಷ್ಮೀ ನರಸಿಂಹ ದೇವಾಲಯ ಭದ್ರಾವತಿಯಲ್ಲಿ ಕೂಡ, ಅಕ್ಕಣ್ಣ ಬಸದಿ ಎನ್ನುವಂಥ ಶ್ರವಣಬೆಳಗೊಳದ ಬಸದಿಯನ್ನ ನಾವು, ಮೇಲುಕೋಟೆಯಲ್ಲಿ ನಾರಾಯಣನ ದೇವಾಲಯವನ್ನ ನಾವು ನೋಡಬಹುದು. ಚೆಲುವನಾರಾಯಣ ದೇವಾಲಯ, ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯ ಹೊಯ್ಸಳರ ವಾಸ್ತುಶಿಲ್ಪ ಕಲೆಗೆ ಮತ್ತೊಂದು ವಿಶೇಷವಾದಂತಹ ಕೊಡುಗೆಯಾಗಿದೆ.
ಇವೆಲ್ಲವೂ ಕೂಡ ಹೊಯ್ಸಳರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಆಗಿವೆ. ವಿದ್ಯಾರ್ಥಿಗಳೇ, ನಾವು ಒಟ್ಟು ಕಳೆದ ಅವಧಿ ಮತ್ತು ಈ ಅವಧಿಗಳಲ್ಲಿ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದರೆ ಗೃಹಪಾಠಕ್ಕೆ ಸಂಬಂಧಪಟ್ಟಂತ ಒಂದೆರಡು ಪ್ರಶ್ನೆಗಳು. ಚೋಳರು ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಿದ್ದರು? ದ್ವಾರ ಸಮುದ್ರದ ಹೊಯ್ಸಳರ ಮೂಲ ಪುರುಷ ಯಾರು? ಹೊಯ್ಸಳರು ಶಿಕ್ಷಣಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಿದ್ದರು? ಹೊಯ್ಸಳರ ವಾಸ್ತುಶಿಲ್ಪ ಕಲೆಯನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ಇತಿಹಾಸದ ಪಾಠದಲ್ಲಿ ನಾವು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಅವಧಿಯಲ್ಲಿ ಮುಂದಿನ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.